ಹಾಯ್ ಎಲ್ಲ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ನಿಮ್ಮ ವಿಶ್ವಾಸ್. ಇವತ್ತೇನಪ್ಪ ಟಾಪಿಕ್ ಅಂತಂದರೆ, ನೀವೇ ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮಿಂದನೇ ನಿಮಗೋಸ್ಕರ ನೀವು ವಿಡಿಯೋ ಮಾಡ್ತಾ ಇರೋದು ಅಂದ್ಕೊಳ್ಳಿ. ತುಂಬ ಜನ ಕೇಳ್ತಾ ಇದ್ರಿ, ಬ್ರದರ್ ಗಾಡಿ ರಿವ್ಯೂ ಮಾಡಿ ಅಂತ. ಟೈಮೇ ಇರಲಿಲ್ಲ, ಸಿಕ್ಕಾಪಟ್ಟೆ ತಲೆನೋವು, ಹಂಗೆ ಏನೋ ಸ್ವಲ್ಪ ಕಂಪ್ನಿಗಳು ಅದು ಇದು ಅಟ್ಯಾಚ್ಮೆಂಟ್ ಅಂತ ಸ್ವಲ್ಪ ಬಿಸಿ ಇದ್ದೆ, ಅದಕ್ಕೆ ಏನು ಮಾಡೋಕ್ಕಾಗಲಿಲ್ಲ. ವೀಡಿಯೋಸು ಬರ್ತಾ ಇರಲಿ ಇಷ್ಟದಿಂದ. ಇವತ್ತು ಕಂಪ್ಲೀಟ್ ಒಂದು ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಅಂದರೆ ಫುಲ್ ಡೀಪಾಗಿ ಏನು ಹೋಗ್ತಾ ಇಲ್ಲ, ಜಸ್ಟ್ ಗಾಡಿ ಕಾನ್ಫಿಗರೇಷನ್ ಏನೇನು ಹಾಕ್ಸಿದ್ದೀನಿ, ಎಕ್ಸ್ಟ್ರಾ ಫಿಟ್ಟಿಂಗು, ಆಮೇಲೆ ಅದರದ್ದು ಬಿಲ್ ಎಷ್ಟಾಗಿದೆ, ಗಾಡಿ ಯಾವ ಮಾಡಲು, ಏನು ಎತ್ತ ಕತೆ, ಆಮೇಲೆ ಅದ್ರ ಕಾನ್ಫಿಗರೇಷನ್ ಎಷ್ಟು, ಅಂದರೆ ಲೈಕ್ ಹಾರ್ಸ್ ಪವರ್ ಎಷ್ಟು, ಏನು ಎತ್ತ, ಅದ್ರ ಬಗ್ಗೆ ಸಣ್ಣ ಪುಟ್ಟ ಡೀಟೇಲಾಗಿ ಹೇಳ್ತೀನಿ. ಲೈಟಾಗಿ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ಗುರು. ಫುಲ್ ಡೀಪಾಗೆಲ್ಲ ನಾನು ಮ್ಯಾನ್ಯಲ್ ಎಲ್ಲ ಓದಿ ಅದ್ರ ಬಗ್ಗೆ ಏನೋ ಅಷ್ಟು ಐಡಿಯಾ ಇಲ್ಲ, ಗೊತ್ತಿರೋ ಅಷ್ಟು ಬಗ್ಗೆ ಹೇಳ್ತೀನಿ. ಅದೇ ಥರ ನಿಮ್ಗೆ ಹಳೆ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅನ್ಕೊತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿರಿ, ಅದೇ ಥರ ಶೇರ್ ಕೂಡ ಮಾಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ. ನಾನು ಅದೇ ಥರ ಒಳ್ಳೊಳ್ಳೆ ಕಂಟೆಂಟ್ ನಿಮ್ಗೆ ಕೊಡ್ತಾ ಇರ್ತೀನಿ ಇನ್ಮೇಲಿಂದ. ಒನ್ಸ್ ಕಂಪ್ನಿ ಅಟ್ಯಾಚ್ ಆದಮೇಲೆ ಸ್ವಲ್ಪ ಅದು ತಲೆನೋವುಗಳೇ. ನಿಮಗೆ ಎಲ್ಲೊಬ್ಬರು ಡ್ರೈವರ್ಗಳು ಎಸ್ಪೆಷಲಿ ಗೊತ್ತಿರುತ್ತೆ, ಕಂಪ್ನಿಯಲ್ಲಿ ಶೂಟ್ ಮಾಡೋಕ್ಕಾಗಲ್ಲ ಎಲ್ಲ ವೀಡಿಯೋನು. ನೋಡೋಣ, ನನ್ನ ಕೈಯಲ್ಲಿ ಆದಷ್ಟು ನಾನು ಕಂಟೆಂಟ್ ನಿಮ್ಗೆ ಕೊಡೋಕೆ ಟ್ರೈ ಮಾಡ್ತೀನಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಥರ. ಬಟ್ ಔಟ್ ಸೆಷನ್ ಡ್ಯೂಟಿ ಎಲ್ಲ ಆದರೆ ಸಿಕ್ಕಾಪಟ್ಟೆ ನಾವು ಯಾವ ಥರ ಬೇಕಾದ್ರೆ ಕಂಟೆಂಟ್ ಮಾಡ್ಕೊಬೋದು. ಬಟ್ ಕಸ್ಟಮರ್ನ ಇಂಟ್ರ್ಯಾಕ್ಟ್ ಮಾಡಿದಿರ ನಾವು ಯಾವ ಥರನ ಮಾಡ್ಕೊಬೋದು, ನಮ್ಮನ್ನು ಯಾರು ಕೇಳೋರಿರಲ್ಲ. ಕಂಪ್ನಿ ಡ್ಯೂಟಿ ಆದರೆ ಇದೊಂದು ತಲೆನೋವು, ಏನೂ ಮಾಡೋಕ್ಕಾಗಲ್ಲ. ಬಟ್ ಆಮೇಲೆ ತುಂಬ ಜನ ಇನ್ನೂ ಒಂದು ಕ್ವಶನ್ ಕೇಳ್ತಾ ಇದ್ದೀರಿ, ಬ್ರದರ್ ಇರ್ಟಿಗಾ ಗಾಡಿ ತೊಗೊಂಡ್ರೆ ವರ್ಕೌಟ್ ಆಗುತ್ತಾ ಆಗಲ್ವಾ, ಇಲ್ಲ ಏನು ಕತೆ ಎತ್ತ ಅಂತ ಇದ್ರಿ. ನೋಡಿ ಬ್ರದರ್, ಒಂದೇ ಮಾತು ಹೇಳ್ತೀನಿ, ಔಟ್ ಸೆಷನ್ ಡ್ಯೂಟಿಗೋಸ್ಕರ ನೀನು ಏನಾರ ಇರ್ಟಿಗಾ ತೊಗೊಂಡ್ರೆ ಅದು ವರ್ತ್ ಇಟ್ ಅಲ್ಲ. ಯಾಕಂದರೆ ಯಾವ ಟ್ರಾವೆಲ್ಸಲ್ಲೂ ನಿನ್ನ ಇರ್ಟಿಗಾ ಗಾಡಿ ತೊಗೊಳಲ್ಲ, 99% ತೊಗೊಳಲ್ಲ. ಎಲ್ಲೋ 1% ನಿನ್ಗೆ ಯಾವುದೋ ಒಂದು ಟ್ರಾವೆಲ್ಸಲ್ಲಿ ತೊಗೊಂಡ್ರೆ ಅದು ನಿನ್ನ ಅದೃಷ್ಟ. ಆಮೇಲೆ ಯಾಕೆಂತಂದರೆ ಬೂಟ್ ಸ್ಪೇಸ್ ಆಗಲಿ, ಆಮೇಲೆ ಅದ್ರ ಕಂಫರ್ಟು ಅದು ಇದು ಎಲ್ಲ ನೋಡ್ತಾರೆ, ಬಟ್ ತೊಗೊಳಲ್ಲ. ಅದಕ್ಕೆ ನೀನು ಇನೋವಾ ಕ್ರಿಸ್ಟಾಗೆ ಕಂಪೇರ್ ಮಾಡಿದ್ರೆ 100% ತೊಗೊಂತಾರೆ. ಇನೋವಾ ಕ್ರಿಸ್ಟಾನ ಆಟೋಮೆಟಿಕ್ಕಾಗಿ ಗಾಡಿ ತೊಗೊಂತಾರೆ. ಯಾವುದೇ ಟ್ರಾವೆಲ್ಸ್ಗೆ ಹೋಗೋ ಅಲ್ಲಿ ತೊಗೊತಾರೆ ಗಾಡಿನ. ಬಟ್ ಇರ್ಟಿಗಾಗೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ. ಬಟ್ ಅದೇ ನೀನು ಏನಾರ ಕಂಪ್ನಿ ಡ್ಯೂಟಿಗೆ ಏನಾರ ಬಂತು ಅಂತಂದರೆ ಇನೋವಾ ಕ್ರಿಸ್ಟಾ ಆರಾಮಾಗಿ ನೀನು ಬೀಟ್ ಮಾಡಿಬಿಡುತ್ತೆ ಇರಿಟಿಗಾ ಇನೋವಾ ಕ್ರಿಸ್ಟಾ ಬೀಟ್ ಮಾಡಿಬಿಡುತ್ತೆ ಇವರು ಕಂಪ್ನಿಯಲ್ಲಿ ಬಂದರೆ. ಏನಕ್ಕೆ ಅಂದರೆ ಇವಾಗೂ ಬೆಂಗಳೂರಲ್ಲಿ ಪ್ರೆಸೆಂಟ್ ಓಡ್ತಾ ಇರೋದು ಇರಿಟಿಗಾಗಳೇ ಜಾಸ್ತಿ ಎಲ್ಲ ಕಂಪ್ನಿಗಳಲ್ಲೂ. ಇನೋವಾ ಗಾಡಿ ರೇಟ್ ಜಾಸ್ತಿ ಅಂದ್ಬಿಟ್ಟು ಯಾರು ತೊಗೊಳಲ್ಲ, ಬಟ್ ಇರಿಟಿಗಾ ಗಾಡಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇವಾಗೂ ಮಾರ್ಕೆಟಲ್ಲಿ. ಅಂದರೆ ಕಂಪ್ನಿಗಳಲ್ಲಿ ಯಾವುದೇ ಕಂಪ್ನಿಗಳದ್ದು ಇವಾಗೂ ಸಿಕ್ಕಾಪಟ್ಟೆ ಗಾಡಿಗಳು ತೊಗೊತಾ ಇದ್ದಾರೆ. ಕೇಳಿ ನೋಡ್ರಿ, ವಿಚಾರಿಸಿ ನೋಡ್ರಿ. ಬಟ್ ಅಣ್ಣ ನೀನು ಹೇಳೋಣ ಅಂತ ನನ್ನ ಮಾತ್ರ ಕೇಳಬೇಡಿ, ಯಾಕಂದರೆ ನಾನು ಫಸ್ಟ್ ಜಾಯ್ನ್ ಆದಮೇಲೆ ನಾನು ಬೇಕಾದ್ರೆ ಆಮೇಲೆ ನಿಮ್ದು ಹೇಳ್ತೀನಿ ಯಾವ ಥರ ಏನು ಅಂತ. ಅದು ನಾನು ಕಂಪ್ನಿ ಡ್ಯೂಟಿ ಬಂದರೆ ನಾನೇ ನಿಮ್ಗೆ ಖುದ್ದಾಗ ಒಂದು ವೀಡಿಯೋ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಒಂದು ಪೋಸ್ಟ್ ಮಾಡ್ತೀನಿ. ಅವತ್ತು ನಾನು ರಿವೀಲ್ ಮಾಡ್ತೀನಿ, ಈ ಥರ ಡ್ಯೂಟಿ ಇದೆಯಪ್ಪ ಇಲ್ಲಿ ಹಿಂಗೆ ಅಂತ. ಯಾರನ್ನ ಜಾಯ್ನ್ ಆಗೋರು ಇಂಟ್ರೆಸ್ಟ್ ಇದ್ದಾಗ ಜಾಯ್ನ್ ಹಾಕ್ಕೊಳ್ಳಿ. ಬಟ್ ಇವಾಗಂತೂ ದಯವಿಟ್ಟು ಕೇಳಬೇಡಿ, ಕಮೆಂಟ್ಸಲ್ಲಂತೂ ಕೇಳೋಕ್ಕೆ ಹೋಗ್ಬೇಡ್ರಿ. ಏನಕ್ಕೆ ಅಂತಂದರೆ ಫಸ್ಟ್ ನಾನು ಜಾಯ್ನ್ ಆಗೋವರೆಗೂ ನಾನು ರಿವೀಲ್ ಮಾಡ್ಕೊಂಬಿಟ್ರೆ ಮತ್ತೆ ನನ್ನ ಕೆಲಸ ಹಾಳಾಗ್ಬಿಡ್ತದೆ. ಫಸ್ಟ್ ನಾನು ಆಗ್ಬಿಡ್ಲಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಇದ್ದರೆ ಅಲ್ಲೋಗಿ ಜಾಯ್ನ್ ಆಗೋಳಿ ದಯವಿಟ್ಟು. ಸರಿ, ಡೈರೆಕ್ಟು ಮಾತೆಲ್ಲ ಬಿಟ್ಬಿಟ್ಟು ಗಾಡಿ ಹತ್ರ ಹೋಗೋಣ. ಗಾಡಿದು ಫಸ್ಟು ಅದೆಲ್ಲ ರಿವ್ಯೂ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಾತಾಡೋಣ. ಡೈರೆಕ್ಟ್ ಬನ್ನಿ ಹೋಗೋಣ ಗಾಡಿ. ನನ್ನ ಹಳೆ ವ್ಯೂವರ್ಸ್ಗಾದರೆ ಗೊತ್ತಿರುತ್ತೆ, ವೈಟ್ ಕಲರು ಗಾಡಿ ನಂಬರು ಹಳೆ ಜನ ತುಂಬ ಜನ ಗೊತ್ತಿರುತ್ತೆ, KA53AB 5872. ಹೊಸಬ್ರಿಗೆ ಇನ್ನೂ ಗೊತ್ತಿರಲ್ಲ, ಯಾರು ನೋಡ್ತಾ ಇದ್ರು. ಆಮೇಲೆ ಇನ್ನೊಂದು ವಿಷಯ, ಹೊಸಬ್ರು ಯಾರು ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡ್ರಿ. ಯಾಕಂದರೆ ತುಂಬ ಜನ ಎಲ್ಲ ಹೊಸಬ್ರು ನೋಡ್ತಾ ಇರೋ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಏನೋ ಒಂಥರ ಖುಷಿ ಆಗುತ್ತೆ. ನಂಬರ್ ಇನ್ಕ್ರೀಸ್ ಆಗ್ತಾಯಿದೆ, ಏನೋ ಒಂದು ಖುಷಿ ಒಂಥರ. ಅದ್ರದ್ದು ನಿಮ್ಗೆ ಅರ್ಥ ಆಗಲ್ಲ, ಬಟ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನ್ನ ವೀಡಿಯೋಸ್ ತುಂಬ ಜನ ನೋಡ್ತಾವ್ರೆ, ಬಟ್ ಅದೊಂಥರ ಬಿಡಿ, ಅದೊಂಥರ ಮಜಾನೇ ಬೇರೆ. ನೋಡ್ರಿ, ಇಲ್ಲೇ ಇದೆ ಗಾಡಿ, ವೈಟ್ ಕಲರು ಇರಿಟಿಗಾ VXi ಪೆಟ್ರೋಲ್ ವಿತ್ CNG 2024 ಮಾಡಲು. ನನಗೆ ಗಾಡಿ ಎಷ್ಟಪ್ಪ ಬಿತ್ತು ಆನ್ ರೋಡು ಅಂತಂದರೆ, ನನಗೆ ಆನ್ ರೋಡ್ ಬಂದ್ಬಿಟ್ಟು 13 ಲಕ್ಷ ಬಿತ್ತು ಗಾಡಿ ಮೇಲೆ. ಆನ್ ರೋಡ್ ತೊಗೊಬೇಕು ಅಂತಂದರೆ ನನಗೆ 13 ಲಕ್ಷ ಬಿತ್ತು ನನ್ನ ಶೋರೂಮಲ್ಲಿ, ಅಂದರೆ ಎಚ್ ಕ್ರಾಸ್ ಶೋರೂಮಲ್ಲಿ ವಿಮಲಲ್ಲಿ. ಬಟ್ ಅದ್ರ ಮೇಲೆ ನಾನು 1,21,000 ಎಕ್ಸ್ಟ್ರಾ ನಾನು ಫಿಟ್ಟಿಂಗ್ ಹಾಕಿಸಿದೆ, ಎಕ್ಸ್ಟ್ರಾ ಫಿಟ್ಟಿಂಗೇ. ಅದು ನಮ್ಮ ತಂದೆಯವ್ರದ್ದು ಒಂಥರ ಆಸೆ ಅಂದ್ಕೊಳ್ಳಿ. ಅವರು ಸಿಕ್ಕಾಪಟ್ಟೆ ಖುಷಿಯಿಂದ ಹಾಕ್ಸಿದ್ರು, ಹಾಗೆ ನನಗೂ ಒಂಥರ ಹಾಕ್ಸೋಣ ಅನ್ನಿಸ್ತಾ ಇತ್ತು, ಅದಕ್ಕೆ ಹಾಕ್ಸ್ಬಿಟ್ಟೆ. 1,21,000 ಬಿತ್ತು ಎಕ್ಸ್ಟ್ರಾ. ಏನು ಹಾಕ್ಸ್ದಪ್ಪ ಅಂತ ನೀವೆಲ್ಲ ಕೇಳ್ಬೋದು. ಇಲ್ಲ ಮೇಲೆಗಡೆ ಹಾಕ್ತೀನಿ ನೋಡಿ, ಇಷ್ಟು ಐಟಮ್ ಹಾಕ್ಸಿದ್ದೀನಿ ಆ ಗಾಡಿ ಮೇಲೆ. ಯಾವುದೋ ಇನ್ನೊಂದು ನಮ್ಮೂರ ಕಡೆ ಶಿಫ್ಟು ಎಲ್ಲೋ ಬೋರ್ಡ್ ಐತೆ, ಬೇರೆ ಶಿಫ್ಟು ಈಗ ಇದೆ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾವುದು ಎಲ್ಲೋ ಬೋರ್ಡ್ ಈ ಕಡೆ ಕಾಣಿಸಲ್ಲ ನಮ್ಮೂರ ಕಡೆ. ಡೈರೆಕ್ಟ್ ಟಾಪಿಕ್ ಬರೋಣ. 1,21,000 ಎಕ್ಸ್ಟ್ರಾ ಐಟಮ್ ಹಾಕ್ಸಿದ್ದೀನಿ ಇದಕ್ಕೆ, ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗು ಪೂರ್ತಿ. ನೀವು ನೋಡ್ತಾ ಇರ್ಬೋದು ಮ್ಯಾಗ್ ಬೀಲು, ಆಮೇಲೆ ಎಲ್ಲ ಇದರಲ್ಲೇ ಹಾಕಿರ್ತೀನಿ ನೋಡಿ ಪೂರ್ತಿ. ಆಮೇಲೆ ಡೋರ್ ಬೀಡಿಂಗು ಸಿಕ್ಕಾಪಟ್ಟೆ ಹಾಕ್ಸಿಂಗ್ರು ಹೇಳೋಕ್ಕಾಗಲ್ಲ, ಎಷ್ಟೋ ಒಂದು 18 ಐಟಮ್ ನಾನು ಹಾಕಿರೋದು. ಹಂಗೆ ಕ್ರೋಮ್ ಎಲ್ಲ ಮಾಡಿಸಿದ್ದೀನಿ, ಪೂರ್ತಿ ಕ್ರೋಮ್ ಏನು ಮಾಡಿಸಿಲ್ಲ, ಲೈಟಾಗಿ ಕ್ರೋಮ್ ಮಾಡಿಸಿರೋದು.
ಬಟ್ ನೋಡೋಕೆ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಇಷ್ಟು ಆಲ್ಮೋಸ್ಟ್ ಅಲ್ಲಿ ಗಾಡಿ ಇವಾಗ 2600 ಕಿಲೋಮೀಟರ್ ಓಡ್ಬಿಟ್ಟೈತೆ. ಬಟ್ ಓಡ್ಸೋಕೆ ಹೆಂಗೈತಪ್ಪ ಏನೋ ಅಂತೆಲ್ಲ ಕೇಳಿದಾಗ ನಾನು 5ಗೆ 4 ಕೊಡ್ತೀನಿ. ಸಕ್ಕತ್ತಾಗೈತೆ ಗಾಡಿ ಓಡ್ಸೋಕ್ಕೆ. ಬಟ್ ದಯವಿಟ್ಟು ಇನೋವಾ ಕ್ರಿಸ್ಟನ್ ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ. ಅದೊಂಥರ ಗಾಡಿ, ಇದೇ ಒಂಥರ ಗಾಡಿ. ಅದು ಟೊಯೋಟಾ, ಇದು ಮಾರುತಿ ಸುಜುಕಿನೇ, ಟೊಯೋಟಾನೇ. ಅರ್ಥ ಮಾಡ್ಕೊಂಬಿಟ್ರಿ. ನನಗೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಇನ್ನೂ ಲೈಫ್ ಲಾಂಗ್ ಅಂತಿಲ್ಲ, ನನ್ನ ಜೊತೆ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಲೈಫ್ ಲಾಂಗೇ ಅಂದ್ಕೊಳ್ಳಿ. ಫಸ್ಟ್ ಗಾಡಿನ ಯಾವತ್ತು ಯಾರೂ ಸೇಲ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಏನೇ ಬರಲಿ ಏನೇ ಹೋಗಲಿ, ಅದು ನಿಮ್ಮ ಜೊತೆಲೇ ಇರಬೇಕು ಕೊನೆವರೆಗೂ. ಅದೊಂಥರ ಮೆಮೊರಿ. ನಾನು ಕಷ್ಟಪಟ್ಟು ತೊಗೊಂಡಿರೋದು ದುಡ್ಡಲ್ಲಿ ಫಸ್ಟ್ ಅಂದರೆ ಇದೇ ಗಾಡಿನೇ. ಅದಕ್ಕೆ ಈ ಗಾಡಿ ಏನೇ ಬಂದರೂ ನಾನು ಸೇಲ್ ಮಾಡಲ್ಲ, ಇಕ್ಕೊತೀನಿ. ಬನ್ನಿ ಡೈರೆಕ್ಟಾಗಿ ಹೋಗೋಣ. ಈ ಮ್ಯಾಗ್ವೀಲ್ ಹಾಕ್ಸಿದೆ ಗಾಡಿಗೆ. ಮ್ಯಾಗ್ವೀಲ್ ಬಂದ್ಬಿಟ್ಟು ಎಲ್ಲ ಟೋಟಲ್ 4 ಸೆಟ್ಟು ಬಂದ್ಬಿಟ್ಟು ನನಗೆ 40,000 ಬಿತ್ತು. ಅಂದರೆ ಒಂದು ಮ್ಯಾಗ್ವೀಲ್ ಬಂದ್ಬಿಟ್ಟು ನಂಗೆ 10,000 ಬಿತ್ತು. ಸೀಟ್ ಕವರು ಪ್ರತಿಯೊಂದು A to Z ಎಲ್ಲ ಒಳಗಡೆ ತೋರಿಸಿ ಮನೆ ಒಳಗಡೆ ಹೋಗಿ ಎಲ್ಲ ಶೋರೂಮಲ್ಲಿ ಹಾಕ್ಸಿದೆ ಗಾಡಿಗೆ. ಒಂದು ತೋರಿಸ್ತೀನಿ ನೋಡಿ. ಇದೇನು ನೋಡ್ತಾ ಇದ್ದೀರ ಇದು ವುಡನ್ ಕಿಟ್ ಅಂದ್ಬಿಟ್ಟು ಇದು ಪೂರ್ತಿ ಇದು ಹಾಕ್ಸಿದೆ ಸೆಟ್ಟು. ಇದು ಪೂರ್ತಿ ಡೋರ್ ಟು ಡೋರ್ ಹಾಕ್ಸಿರೋದು. ಇದೊಂಥರ ಸಕ್ಕತ್ತಾಗಿದೆ ಗಾಡಿಗೆ. ಆಮೇಲೆ ಇನ್ನೇನು ಸ್ಟೇರಿಂಗ್ ಗೀರಿಂಗ್ ಎಲ್ಲ ನಾರ್ಮಲ್ ಎಲ್ಲ ಗಾಡಿಯಲ್ಲಿ ಬಂದಂಗೆ ಬರುತ್ತೆ, ಏನು ಅದೇನಿಲ್ಲ. ಡಿಸ್ಪ್ಲೇ ಏನು ಹಾಕ್ಸ್ಲಿಲ್ಲ ನಾನು. ಇದೊಂದು ಏನಣ್ಣಪ್ಪ ಇವಾಗ ನಿನ್ನ ಗಾಡಿಗೆ ಬಾಕಿ ಅಂತ ನೀವೆಲ್ಲರೂ ಕೇಳ್ಬೋದು. ಏನನ್ನು ಹಾಕ್ಸಿಲ್ಲ ನೀನು ಅಂತಂದರೆ, ಒಂದು ಮೇನ್ ಸಿಸ್ಟಮ್, ಒಂದು ನಿಮಿಷ, ಸಿಸ್ಟಮ್ ಒಂದು ಹಾಕ್ಸಿಲ್ಲ. ರೇರ್ ಕ್ಯಾಮ್ರಾ ಬಂದಿಲ್ಲ, 360 ಡಿಗ್ರಿ ಕ್ಯಾಮ್ರಾ ಒಂದು ಬಂದಿಲ್ಲ. ಅದು ಬಿಟ್ಟು ಹಿಂದೆ ರೇರ್ ವೈಪರ್ ಒಂದು ಬಂದಿಲ್ಲ. ಇಷ್ಟು ಬಿಟ್ಟು ಆಮೇಲೆ ಫಾಗ್ ಲ್ಯಾಂಪ್ ಮುಂದೆ ಇರೋದು. ಇಷ್ಟು ಬಿಟ್ಟು ಇನ್ನೆಲ್ಲ ಐಟಮು ಫಿಟ್ ಮಾಡಿಬಿಟ್ಟಿದ್ದೀನಿ ಗಾಡಿಯಲ್ಲಿ. ಅದು ಬಿಟ್ಟು ಇನ್ನೇನು ಬಾಕಿ ಇಲ್ಲ ಟಾಪ್ ಎಂಡಿಗೆ ಇದಕ್ಕೆ ಕಂಪೇರ್ ಮಾಡ್ರೆ. ಬಟ್ ಈ ಗಾಡಿ ಬಂದ್ಬಿಟ್ಟು VXi. ಬಟ್ ಎಲ್ಲರೂ ಯಾರನ್ನ ನೋಡಿದ್ರು ಫಸ್ಟ್ ಕೇಳಿದ್ರೆ ಅಣ್ಣ ಟಾಪ್ ಎಂಡ್ ಮಾಡಲ್ಲ ಇದು ಗಾಡಿ ಏನು ಕೇಳ್ತಾರೆ. ಆಮೇಲೆ ಮೇನ್ ಇನ್ನೊಂದು ಮರ್ತ್ಬಿಟ್ಟೆ, ಪುಷ್ ಸ್ಟಾರ್ಟ್ ಬಟನ್ ಬರಲ್ಲ ಈ ಗಾಡಿಯಲ್ಲಿ ಕೀ ಬರೋದು ಅದೇ ಟಾಪ್ ಎಂಡ್ ಆದಮೇಲೆ ಇಲ್ಲಿ ಪುಷ್ ಸ್ಟಾರ್ಟ್ ಬರುತ್ತೆ. ಇದು ಅದನ್ನು ಬಿಟ್ಬಿಟ್ಟೆ ಅಷ್ಟೇ ಗಾಡಿಯಲ್ಲಿ. ಆಮೇಲೆ ಸೀಟ್ ಕವರ್ಸೂ ನೀವು ನೋಡ್ಬೋದು ಯಾವ ಥರ ಹಾಕ್ಸಿದೆ ಅಂತ. ಆ್ಯಕ್ಚುಲಿ ಇದು ಮುಂಚೆ ಇನ್ನೊಂದು ಹಳೇದೊಂದು ಹಾಕ್ಸಿದ್ದೆ, ಬಟ್ ಅದು ಯಾಕೋ ನಂಗೆ ಇಷ್ಟ ಆಗಲಿಲ್ಲ. ಅದು ತೆಗೆಸ್ಬಿಟ್ಟು ಮತ್ತೆ ಅಲ್ಲೇ ಶೋರೂಮಲ್ಲೇ ಇನ್ನೊಂದು ಪೀಸ್ ಹಾಕ್ಸಿದ್ದು ಇವಾಗ. ಬಟ್ ಅದಕ್ಕೇನು ಚಾರ್ಜ್ ಮಾಡಲಿಲ್ಲ ಅವರು. ಪ್ರಮೋದಣ್ಣ ಚೆನ್ನಾಗೇ ಟ್ರೀಟ್ ಮಾಡಿದ್ರು. ಇನ್ನೊಂದು ಹಾಕ್ಕೊಟ್ರು. ಅಲ್ಲೇ ಸೀಟ್ ಕವರು ಚೆನ್ನಾಗಿ ಹಾಕ್ಕೊಟ್ಟಿದ್ದಾನೆ. ಫಿಟ್ಟಿಂಗ್ ಅಷ್ಟು ಸಕ್ಕತ್ತಾಗಿ ಹಾಕ್ಕೊಟ್ಟಿದ್ದಾನೆ. ಪಕ್ಕದ ದೂರವನೇ ಅವನು ಹಾಕ್ಕೊಟ್ಟಿದ್ದು, ಚೆನ್ನಾಗಿ ಹಾಕ್ಕೊಟ್ಟಿದ್ದಾನೆ ಇವರು. ಅದು ಬಿಟ್ಟರೆ ಬೀಡಿಂಗ್ ತೋರಿಸ್ತೀನಿ ಮನೆ. ನಮಗೆ ಏನು ಬೀಡಿಂಗಪ್ಪ ಅಂತಂದರೆ, ಇದು ಬೀಡಿಂಗು ಡೋರ್ದು ಕ್ರೋಮ್ ಬೀಡಿಂಗ್. ಇದು ಹಾಕ್ಸಿದೆ ಡೋರ್ ಪೂರ್ತಿ, ಅಂದರೆ ಲೈಕ್ 4 ಡೋರ್ಗೂ ಇಲ್ಲಿವರೆಗೂ. ಬಟ್ ಇದೊಂದೇ ನಾನು ಹೇಳಿದ್ದು ಮೇಜರ್ ಒಂದು ಡ್ಯಾಮೇಜ್ ಆಗಿದೆ ಅಂತ. ಇದು ಬಂದ್ಬಿಟ್ಟಿದೆ ಬಿಸಿಲಿಗೇನೋ ಅಂತ ಹೇಳಿದ್ರು ನನಗೆ. ಅದಕ್ಕೇ ಇದು ರೀಪ್ಲೇಸ್ಮೆಂಟ್ಗೆ ಹೇಳಿದ್ದೀನಿ. ರೀಪ್ಲೇಸ್ ಮಾಡಿಕೊಡ್ತಾರಂತೆ ನೆಕ್ಸ್ಟ್ ಸರ್ವಿಸ್, ಸೆಕೆಂಡ್ ಸರ್ವಿಸ್ಗೆ ಹೋದಾಗ. ಫಸ್ಟ್ ಸರ್ವಿಸ್ ಆಲ್ರೆಡಿ ಆಗೋಯ್ತು. ತುಂಬ ಜನ ಕೇಳ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡಿದಾಗ, ಏನು ಗುರು ಇಷ್ಟು ಬೇಗ ಮಾಡಿಸ್ಬಿಟ್ಟ ನೀನು ಅಂತ ಕೇಳಿದ್ರು. ಬಟ್ ಗಾಡಿ ಓಡ್ಬಿಡ್ದು ಅಷ್ಟು ಬೇಗ. 1000 ಕಿಲೋಮೀಟ್ರಿಗೆ ಫಸ್ಟ್ ಸರ್ವಿಸು. ಆಮೇಲೆ ಇನ್ನೊಬ್ರು ಎಲ್ಲರೂ ಡೌಟ್ ಇರುತ್ತೆ ಎಷ್ಟು ಕಿಲೋಮೀಟ್ರಿಗೆ ಒಂದೊಂದ್ಸರಿ ಸರ್ವಿಸ್ ಮಾಡಿಸ್ಬೇಕು ಅಂತ. ಗಾಡಿ ತೊಗೊಂಡ್ಮೇಲೆ ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು 1000 ಕಿಲೋಮೀಟ್ರಿಗೆ. ಅದು ಜಸ್ಟ್ ಜನರಲ್ ಚೆಕಪ್, ಏನು ಮಾಡಲ್ಲ. ಎಲ್ಲ ಚೆಕ್ ಮಾಡ್ತಾರೆ, ಆಯಿಲು, ಇಂಜಿನ್ ಆಯಿಲು, ಆಮೇಲೆ ಕೂಲೆಂಟು, ಬ್ರೇಕ್ ಆಯಿಲು ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡ್ತಾರೆ. ಅದಾದಮೇಲೆ ಅಲೈನ್ಮೆಂಟು, ವೀಲ್ ಏನಾರ ಹೆಚ್ಚು ಕಮ್ಮಿ ಆಗಿದೆ, ಎಲ್ಲ ಸೈಲೆನ್ಸರ್ ಲೂಸ್ ಆಗಿದೆಯಾ, ಪ್ರತಿಯೊಂದು ಎಲ್ಲ ನೋಡ್ಬಿಟ್ಟು ಜಸ್ಟ್ ಒಂದು ಚೆಕ್ ಮಾಡಿ ಕಳಿಸ್ತಾರೆ. ಆಮೇಲೆ ಒಂದು ವಾಟರ್ ವಾಶು ಫ್ರೀ ಇರುತ್ತೆ. ಸೆಕೆಂಡಲ್ಲೂ ಸೇಮ್ ಅದೇ ಥರ ಇರುತ್ತೆ. ಅದರಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ನೋಡ್ತಾರೆ. ಒಂದು 5000 ಕಿಲೋಮೀಟ್ರಿಗೆ ಇರೋದು ಸೆಕೆಂಡ್ ಸರ್ವಿಸ್ದು. ನಂದು ಆಲ್ರೆಡಿ ಇವಾಗ 2600 ಕಿಲೋಮೀಟರ್ ನೋಡಿದೆ. ನಂದು 2500 ಕಿಲೋಮೀಟರ್ ಹೋಗ್ಬಿಟ್ರೆ ಎತ್ಕೊಂಡು ನಾನು ಸರ್ವಿಸಿಗೆ ಬಿಡಬೇಕು. ಅದಾದಮೇಲೆ 10,000 ಕಿಲೋಮೀಟ್ರಿಗೆ ಅದು ಥರ್ಡ್ ಸರ್ವಿಸು, ಅದು ಫ್ರೀ ಸರ್ವಿಸೇ. ಬಟ್ ಅದರಲ್ಲಿ ಆಯಿಲ್ ಚೇಂಜು ಅದೆಲ್ಲ ಅಂದರೆ ಏನೇನು ಚೇಂಜ್ ಮಾಡ್ತಾರೋ ಅದೆಲ್ಲ ನಮ್ಗೆ ಕಾಸ್ಟ್ ಇರುತ್ತೆ. ಸರ್ವಿಸ್ ಅಂದರೆ ಲೇಬರ್ ಚಾರ್ಜ್ ಏನಿರಲ್ಲ, ಅದೆಲ್ಲ ಫ್ರೀ ಇರುತ್ತೆ ಸರ್ವಿಸ್ ಸೆಂಟ್ರಲ್ಲಿ. ಅದಾದಮೇಲೆ ಮತ್ತೆ ಪ್ರತಿ 10,000 ಕಿಲೋಮೀಟ್ರಿಗೆ ಒಂದೊಂದು ಸರ್ವಿಸ್ ಮಾಡಿಸ್ತಾ ಇರಬೇಕು. ಆಮೇಲೆ ನೀವೇ ನಾರ್ಮಲಾಗಿ ಎಲ್ಲೊಬ್ಬ ಡ್ರೈವರ್ಗಳೆಲ್ಲ ಅವರವರೇ ಮೆಕ್ಯಾನಿಕ್ ಆಗಿಬಿಡ್ತಾರೆ, ಅವರವರೇ ಡ್ರೈವರ್ ಆಗಿಬಿಡ್ತಾರೆ. ನೀವು ಯಾವಾಗ ಹೋಗಿ ಚೆಕ್ ಮಾಡ್ಕೊಂಡ್ರೆ ಅದೇ ಜನರಲ್ ಸರ್ವಿಸ್ ಆಗಿಬಿಡುತ್ತೆ. ಗಾಡಿ ಬೆಳಿಗ್ಗೆ ಎದ್ದು ಸ್ಟಾರ್ಟ್ ಮಾಡಬೇಕು ಮುಂಚೆನೇ ಎಲ್ಲ ಚೆಕ್ ಮಾಡಿಕೊಂಡು ಕೂಲೆಂಟ್ ಎಲ್ಲ ಕರೆಕ್ಟಾಗಿದೆಯಾ, ಇಂಜಿನ್ ಆಯಿಲ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಸ್ಟಾರ್ಟ್ ಮಾಡ್ಕೊತೀರಿ. ಪ್ರತಿ ಡ್ರೈವರ್ಗಳು ಅದು ಅಭ್ಯಾಸ ಆಗಿರುತ್ತೆ ಎಲ್ಲರಿಗೂ. ನಾನು ಹೇಳೋದೇ ಬೇಕಾಗಿಲ್ಲ, ನಿಮಗೆ ಐಡಿಯಾ ಬಂದಿರುತ್ತೆ. ಆಮೇಲೆ ಇನ್ನೇನಪ್ಪ ಆಕ್ಸಿದೆ ಅಂತಂದರೆ, ಮುಂದೆಯಿಂದ ವ್ಯೂ ಹೋಗೋಣ ಬನ್ನಿ ತೋರಿಸ್ತೀನಿ. ನಾನು ಆಲ್ರೆಡಿ ಸನ್ಸೆಟ್ ಆಗ್ತಾ ಇದೆ, ನೀವು ನೋಡ್ಬೋದು ಮನೆ ಹತ್ರ. ನಾನು ಸಾಯಂಕಾಲ 5:30 6 ಗಂಟೆ ಹಂಗೆ ನಾನು ವೀಡಿಯೋ ಶೂಟ್ ಮಾಡ್ತಾ ಇರೋದು. ಮುಂದೆಗಡೆ ಈ ಥರ ಇದೆ ವ್ಯೂ. ಮುಂದೆಗಡೆ ಜಸ್ಟ್ ನಿಮಗೆ ಫಾಗ್ ಲ್ಯಾಂಪ್ ಒಂದು ಎಂಟಿ ಕಾಣಿಸ್ತಾ ಇದೆ. ಅದು ಇಷ್ಟರಲ್ಲಿ ಹಾಕ್ತೀನಿ, LED ಹಾಕ್ಸ್ಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಶೋರೂಮಿಂದ ಫಾಸ್ಟ್ಯಾಗ್ ಬರಲಿಲ್ಲ, ಅದೇನೋ ಸರ್ವರ್ ಬಿಸಿ ಅಂತ ಇದ್ರು. ಬಟ್ ನಾನು ಧರ್ಮಸ್ಥಳಕ್ಕೆ ಹೋಗಬೇಕು ಅನ್ನೋ ಅರ್ಜೆಂಟಲ್ಲಿ ನಾನು ಆಚೆ ಕಡೆ ಹಾಕ್ಸ್ಕೊಂಡೆ. ಅದು ಅದೇ ಅಮೌಂಟ್ ರೀಪ್ಲೇಸ್ ಮಾಡಿಕೊಡ್ತಾರಂತೆ. ಆಮೇಲೆ ತುಂಬ ಜನ ಕೇಳ್ಬೋದು, ಅಣ್ಣ ಈ 80ಗೆ ಸ್ಟಿಕ್ಕರ್ ಹಾಕಿದೆಯಾ, ಲಾಕ್ ಮಾಡಿದೆಯಾ ಗಾಡಿ ಅಂತ. ಖಂಡಿತ ಲಾಕ್ ಮಾಡಿಲ್ಲ. ಯಾವುದೇ ಎಲ್ಲೋ ಬೋರ್ಡ್ ಗಾಡಿಗೂ ಲಾಕ್ ಮಾಡಲ್ಲ ಯಾರೂ. RTO ಆಫೀಸವ್ರು ಲಾಕ್ ಮಾಡೋ ಅಂತಾರೆ, ಬಟ್ ಯಾರೂ ಮಾಡಿಸಲ್ಲ.
ಶೋರೂಮವ್ರು ಯಾರು ಲಾಕ್ ಮಾಡೋದು ಇಲ್ಲ. ಅದೇ ನೀವು 2M ಗಾಡಿಯಲ್ಲಾದರೆ ಪಕ್ಕ ಲಾಕ್ ಮಾಡೇ ಮಾಡ್ತಾರೆ. ಅದ್ರಲ್ಲಿ ಆಟೋಮೆಟಿಕ್ ಇನ್ಬಿಲ್ಟೇ ಬಂದ್ಬಿಡುತ್ತೆ. 2M ಅನ್ನೋ ಗಾಡಿ ಇದೆ, Ertiga 2M ಅಂತ, ಆಮೇಲೆ ಸ್ವಿಫ್ಟ್ ಡಿಸೈರ್ 2M ಅಂತ. ಅವೆರಡು ಗಾಡಿಯಲ್ಲಿ ಆಟೋಮೆಟಿಕ್ಕಾಗಿ ಲಾಕ್ ಆಗಿಬಿಡುತ್ತೆ. 80 ದಾಟಿ 81 ಕೂಡ ಹೋಗಲ್ಲ, 82 ಕೂಡ ಹೋಗಲ್ಲ, ಆ ಥರ 80ಗೆ ಪಕ್ಕ ಫಿಕ್ಸ್ ಆಗಿಬಿಡುತ್ತೆ. ಇನ್ನೇನಪ್ಪ ಗಾಡಿಯಲ್ಲಿ ಇದೆ ಅಂತಂದರೆ ಅದೇ ಇದು ಏನಪ್ಪ ಮ್ಯಾಗ್ವೀಲು ಇದೊಂದು ಸೆಟ್ಟು. ಇದು ಏನಂತಾರೆ ಗೊತ್ತಿಲ್ಲ, ಇದು ಮೋಸ್ಟ್ಲಿ ಗಾರ್ಡ್ ಇರಬೇಕು. ಅದು ಬಿಟ್ಟರೆ ಇದು ಡೋರ್ ಬೀಡಿಂಗು ಸೇಮ್. ಹಿಂದೆಗಡೆ ಇನ್ನೇನು ಹಾಕ್ಸಿಲ್ಲ. ಆಮೇಲೆ ಹಿಂದೆಗಡೆ ಇನ್ನೊಂದು ಕ್ರೋಮ್ ಒಂದು ಹಾಕ್ಸಿದ್ದೀನಿ ಇಲ್ಲಿ ಹಿಂದೆಗಡೆ. ಇದಕ್ಕೊಂದು ಅಂದರೆ ಇದು ರಿಫ್ಲೆಕ್ಟರ್ ಬರುತ್ತಲ್ಲ, ರಿಫ್ಲೆಕ್ಟರ್ ಹತ್ರ ಇಲ್ಲೊಂದು ರೇಡಿಯೋ ಇದೊಂದು ಕ್ರೋಮ್ ಒಂದು ಹಾಕ್ಸಿದ್ದೀನಿ. ಈ ರಿಫ್ಲೆಕ್ಟರ್ ತೆಗೆದುಬಿಟ್ಟು ಇಲ್ಲೊಂದು ಲೈಟ್ ಬರುತ್ತೆ, ಒಂಥರ ಚೆನ್ನಾಗಿರುತ್ತೆ, ಅದು ಹಾಕ್ಸ್ಬೇಕು ಇವೆರಡು. ಆಮೇಲೆ ಕೆಳಗಡೆ ಕೋಟಿಂಗ್ ಎಲ್ಲ ಮಾಡೋರಂತೆ ಸೈಲೆನ್ಸರ್ದು, ಅದು ದೇವರನ್ನ ತೆಗೆದೆಲ್ಲ ತೋರ್ಸೋಕ್ಕಾಗಲ್ಲ, ಕೆಳಗಡೆ ಎಲ್ಲ ಬಗ್ಬಿಟ್ಟು ಅದೆಲ್ಲ ವೀಡಿಯೋ ಮಾಡಬೇಕು. ಆಮೇಲೆ ತುಂಬ ಜನ ಕೇಳಿದ್ದೆ ನಾನು ಲಾಸ್ಟ್ ವೀಡಿಯೋಲಿ ಗಣೇಶ ಇಲ್ಲಿ ಹಾಕಿರೋದು ಸರಿಯಾಗಿದೆಯಾ ಅಂತ. ಅದು ಈಶಾದ್ ಮೊನ್ನೆ ಸಿಗಲಿಲ್ಲ, ಅದಕ್ಕೆ ಇನ್ನೂ ಅದು ಎಂಟಿ ಕಾಣಿಸ್ತಾ ಇದೆ ಅಲ್ಲಿ. ಗಣೇಶದ್ದು ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಅಲ್ಲಿ ಈಶಾದೋ ಇಲ್ಲ ಬೇರೆ ಯಾವ್ದಾನ ದೇವ್ರದ್ದು ಚೆನ್ನಾಗಿರೋದು ನಿಮ್ಗೆ ಯಾವ್ದಾನ ಗೊತ್ತಿದ್ರೆ ಹೇಳಿ, ಚೆನ್ನಾಗಿರೋದು. ಇಲ್ಲಾಂದರೆ ಅದೇನೋ ಲಿಂಕ್ ಇದ್ದರೆ ಕಳಿಸಿ, DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ನಾನು ಅದನ್ನು ನೋಡ್ಬಿಟ್ಟು ನಂಗೆ ಇಷ್ಟ ತೊಗೊಂಬಂದು ಹಾಕ್ತೀನಿ. ಅದು ಬಿಟ್ಟರೆ ಇನ್ನೇನಪ್ಪ ಹಾರ್ಸ್ ಪವರು ಅದಕ್ಕೆಲ್ಲ ಬಂತು ಅಂತಂದರೆ, ಅದೇ ಗಾಡಿ ವಿಷಯಕ್ಕೆ ಹಾರ್ಸ್ ಪವರ್ಗೆ ಬಂದಂದರೆ 102 ಹಾರ್ಸ್ ಪವರ್ ಬರುತ್ತೆ BHP. ಅದೇ ಟಾರ್ಕ್ ವಿಷಯಕ್ಕೆ ಬಂದರೆ ನೀವು ಟಾರ್ಕ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, 137 ನ್ಯೂಟನ್ ಮೀಟರ್ ಟಾರ್ಕ್ ಈ ಗಾಡಿಯಲ್ಲಿ. 7 ಸೀಟ್ರಿಗೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ಅಷ್ಟೇ ಟಾರ್ಕ್ ಜಾಸ್ತಿ ಇರುತ್ತೆ ಹಾರ್ಸ್ ಪವರ್ಗಿಂತ. ಈ ಗಾಡಿಗೆ ಅಂತಲ್ಲ, ಎಲ್ಲ ಗಾಡಿಗೂ ಅಷ್ಟೇ. ನನ್ನ ಗಾಡಿಗೆ ಬಂದ್ಬಿಟ್ಟು 102 ಹಾರ್ಸ್ ಪವರ್ ಇದೆ, ಅದೇ 6000 RPM. ಇದು ಬಂದ್ಬಿಟ್ಟು ನ್ಯೂಟನ್ ಮೀಟರ್ ಟಾರ್ಕ್ ಬಂದ್ಬಿಟ್ಟು 137 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಅದು ಬಂದ್ಬಿಟ್ಟು 4400 RPH ಏನೋ ಈ ಗಾಡಿದು. ಆಮೇಲೆ 2 ವೀಲ್ ಡ್ರೈವ್ ಇದು, 4 ವೀಲ್ ಡ್ರೈವ್ ಬರೋಲ್ಲ. ಯಾವ ಗಾಡಿಗೆ 4 ವೀಲ್ ಡ್ರೈವ್ ಬರುತ್ತೆ ಹೇಳ್ರಿ, 2 ವೀಲ್ ಡ್ರೈವೇ ಬರೋದು. ಆಮೇಲೆ 5 ಸ್ಪೀಡು ಮ್ಯಾನ್ಯಲ್ ಗೇರ್ ಬರುತ್ತೆ. ಇಲ್ಲೆಲ್ಲ ಗಲೀಜಾಗಿ ಐಟಮ್ ಇಟ್ಟಿದ್ದೀನಿ, ತಲೆ ಕೆಡ್ಸ್ಕೊಂಬಿಡ್ರಿ. 5 ಸ್ಪೀಡ್ ಗೇರ್ ಬರುತ್ತೆ, 1 2 3 4 ರಿವರ್ಸ್ ಗೇರ್ ಒಂದು ಬರುತ್ತೆ. ಆಮೇಲೆ AC ನಾರ್ಮಲಾಗೇ ಬರುತ್ತೆ VXIಯಲ್ಲಿ. ಅದೇ ನೀವು ZXI ಏನೋ ತೊಗೊಂಡ್ರೆ ನಿಮಗೆ ಬಟನ್ಸ್ ಅಂದರೆ ಟಚ್ ಬರುತ್ತೆ. ಇಲ್ಲಿ ಬಟನ್ಸು ಅಂದರೆ ವಾಲ್ಯೂಮು ಅಪ್ ಆ್ಯಂಡ್ ಡೌನು ಇದು ಬರುತ್ತೆ. ಇನ್ನು AC ಎಲ್ಲ ಟಚ್ ಬರುತ್ತೆ ನಿಮಗೆ. ಸಿಸ್ಟಮ್ ದೊಡ್ಡದಾಗಿ ಸಿಸ್ಟಮ್ ಬರುತ್ತೆ, ಸೇಮ್ ಇದೇ ಸಿಸ್ಟಮೇ, ಬಟ್ ಇದರೊಳಗಡೆ ಇಷ್ಟೇ ನಿಮ್ಗೆ ಡಿಸ್ಪ್ಲೇ ಕಾಣಿಸ್ತಾ ಇದೆ VXIಯಲ್ಲಿ. ಅದೇ ZXIಯಲ್ಲಿ ಆದರೆ ಪೂರ್ತಿ ಸ್ಕ್ರೀನ್ ಪೂರ್ತಿ ಕಾಣಿಸುತ್ತೆ ನಿಮಗೆ ಆ ಥರ. ಆಮೇಲೆ ಅದೇ ಥರ ರೇರ್ ಕ್ಯಾಮ್ರಾ ಕೂಡ ಬರುತ್ತೆ. ಇದು 8+1 ಈ ಗಾಡಿ ಬಂದ್ಬಿಟ್ಟು 8+1. ಹಂಗೆ ನೋಡಿ ನಮ್ಮ ಫ್ರೆಂಡ್ ಯಾರೋ ಬಂದರು, ಇಲ್ಲಿ ನೋಡಿ ಪಕ್ಷಿ ವಿಡಿಯೋ ಮಾಡ್ತಾ ಇದ್ದೀನಿ. ಅವಾಗ ಬಂದು ಸಾಯಂಕಾಲ ಆಯ್ತಲ್ಲ, ಏನೋ ಹೊಸ ಗಾಡಿ ಬಂದೈತಲ್ಲ ಯಾವುದು ಅಂತ ನೋಡ್ತಾ ಆಯ್ತಾ. ನಾವು ವಿಡಿಯೋ ಮುಗಿಸ್ಕೊಳ್ಳೋಣ. ಇಷ್ಟೇ ಗಾಡಿದು, ಅದ್ರ ಬಗ್ಗೆ ಇನ್ನೇನು ಡೀಟೇಲ್ ಏನಿಲ್ಲ. ಆಮೇಲೆ ಗಾಡಿಯಲ್ಲಿ ಏನೇನು ಫ್ರೀ ಕೊಟ್ಟರು ಗುರು ಅದು ಇದು ಕೇಳ್ಬೋದು. ಮ್ಯಾಟ್ರಿಗೆ ಬಂತಂದರೆ ಇಲ್ಲಿ ನೋಡ್ರಿ, ಒಂದು 3D ಫ್ಲೋರ್ ಮ್ಯಾಟ್ ಒಂದು ಕೊಟ್ಟವ್ರೆ. ನಾನು ಕ್ಲೀನಾಗಿ ಇಟ್ಕೊಂಡಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ್ರಿ. ಗಾಡಿನೂ ಕ್ಲೀನ್ ಮಾಡಿಲ್ಲ, ಇವಾಗ ತಾನೇ ಜಸ್ಟ್ ಎಲ್ಲ ಹೋಗಿ ಬಂದೆ. ಅದು ಬಿಟ್ಟರೆ ಇನ್ನೊಂದು ಗಣೇಶ ಅವ್ನು ಫ್ರೀಯಾಗಿ ಕೊಟ್ಟರು. ಆಮೇಲೆ ಇಲ್ಲೊಂದು ಪರ್ಫ್ಯೂಮು. ಅದು ಬಿಟ್ಟರೆ ಲಾಸ್ಟ್ಗೆ ಇದೊಂದು ಚಾರ್ಜರ್ ಒಂದು ಕೊಟ್ಟವ್ರೆ ಸುಜುಕಿ ಕಡೆಯಿಂದ. ಕರೆಕ್ಟಾಗಿ ವರ್ಕ್ ಆಗಲ್ಲ ಬಿಡು, ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ, ಏನು ವರ್ತಿಟ್ ಅಲ್ಲ ಅನ್ನಿಸ್ತು ನನಗೆ. ಆಚೆ ಕಡೆ ಆದರೆ ಇನ್ನೊಂದು ತೊಗೊತೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ ಗಾಡಿಯಲ್ಲಿ ಹೇಳೋಂಥ ಐಟಮು. ಅಷ್ಟೇ, ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡ್ರಿ, ಏನು ತಪ್ಪು ಗಿಪ್ಪು ಹೇಳಿದರೆ ನೀವು ಅಡ್ಜಸ್ಟ್ ಮಾಡ್ಕೊಂಬಿಡಿ ಪ್ಲೀಸ್, ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಐಡಿಯಾ ಇಲ್ಲ, ಒಳಗಡೆ ಡೀಪಾಗೆಲ್ಲ ಹೋಗಿಲ್ಲ. ಬೂಟ್ ಏನಾರ ತೆಗೆದು ತೋರಿಸ್ಬೇಕು ಅಂತಂದರೆ ತೋರಿಸ್ಬಿಡ್ತೀನಿ ರೀ, ಅದು ಒಂದು ನಿಮಗೆ. ಇದೇ ನಮ್ಮ ಗಾಡಿ ಇಂಜಿನ್ನು. ಇದರಲ್ಲೇ ನೋಡ್ರಪ್ಪ, ಟಾರ್ಕು ಹಾರ್ಸ್ ಪವರ್ ಎಲ್ಲ ಇದರಲ್ಲೇ ಇರೋದು. 102 ಹಾರ್ಸ್ ಪವರ್ ಇದರಲ್ಲಿ, ಟಾರ್ಕ್ ಕೂಡ ಇದರಲ್ಲಿ ಇರುತ್ತೆ. ಆಮೇಲೆ ಏನೇನು ಎತ್ತೆತ್ತ ಅಂತ ಕೇಳಿದ್ರೆ ಎಲ್ಲ ಹೇಳ್ಬಿಡ್ತೀನಿ ನೋಡಿ, ನನಗೆ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಕೂಲೆಂಟ್. ನಿಮಗೆ ಏನು ನೋಡ್ತಾ ಇದ್ದೀರಾ ಇದರಲ್ಲಿ, ಏನು ನೋಡ್ತಾ ಇದ್ದೀರಾ ಇದು ಆ್ಯಕ್ಚುಲಿ ಕೂಲೆಂಟ್. ಇದು ಬ್ಯಾಟ್ರಿ. ಆಮೇಲೆ ಇದು ಇಂಜಿನ್ನು. ಇದು ವೈಪರ್ ಕ್ಲೀನ್ ಮಾಡೋ ಅಂಥದ್ದು. ಅದು ಬಿಟ್ಟರೆ ಇದು ಬ್ರೇಕ್ ಆಯಿಲು. ಇದು ಆಯಿಲ್ ಹಾಕೋದು, ಇಂಜಿನ್ ಆಯಿಲು. ಅದು ಬಿಟ್ಟರೆ ಇನ್ನೇನು ಸದ್ಯಕ್ಕೆ ಅಷ್ಟೇ. ಆಮೇಲೆ ಗೇರ್ ಆಯಿಲ್ ಎಲ್ಲೈತೆ ಗೊತ್ತಿಲ್ಲ ಒಳಗಡೆ. ಇದಕ್ಕಂದರೆ ನೋಡ್ರಿ ಎಷ್ಟು ಗ್ಯಾಪ್ ಇದೆ, ಸಿಕ್ಕಾಪಟ್ಟೆ ಗ್ಯಾಪ್ ಕೊಟ್ಟವನು ಗುರು ಈ ಸರಿ. ನಾನು ಹಳೆ Ertigaಗೂ ಕಂಪೇರ್ ಮಾಡಿದ್ರೆ ಈ Ertigaಗೂ ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡ್ರಿ ಗ್ಯಾಪ್ ನೋಡ್ರಿ ಎಷ್ಟು ಕೊಟ್ಟವನೆ. ಕೈ ಆರಾಮಾಗಿ ಹಾಕಿ ಎಲ್ಲ ತಕ್ಕೊಂಡು ನೆಮ್ಮದಿಯಾಗಿ ಅಲ್ಲೇ ಒಂದು ಮನೆಗಿನೇ ಮಾಡ್ಕೊಂಡು ಇದ್ಬಿಡ್ಬೋದು. ಅಂದರೆ ನಾವಲ್ಲ, ಇಲಿಗಳೋ ಇಲ್ಲಾಂದರೆ ಬೇರೆ ಮೊಲನೋ ಗಿಲನೋ ಅಷ್ಟು ಗ್ಯಾಪ್ ಕೊಟ್ಟವನೆ. ಈ ಕಡೆನೂ ಆ ಕಡೆನೂ ಅಷ್ಟೇ. ಏನಕ್ಕೆ ಅಂತಂದರೆ
ಬಿಸಿ ಆಚೆ ಹೋಗೋಕ್ಕೆ ಎಲ್ಲೋ ಜಾಗ ಇಲ್ದಿರ ಆ ಥರ ಆಗ್ಬಿಟ್ಟಿತ್ತಂತೆ ಲಾಸ್ಟ್ ಟೈಮು. ಅದಕ್ಕೆ ಇವಾಗೆಲ್ಲ ಸ್ವಲ್ಪ ಗ್ಯಾಪ್ ಕೊಟ್ಟು ಬಿಸಿಯ ಗಾಳಿ ಎಲ್ಲ ಆಚೆ ಹೋಗ್ಬಿಡ್ತದಂತೆ, ಆ ಥರ ಕೊಟ್ಟವನೆ ಒಳಗಡೆ. ಪರವಾಗಿಲ್ಲ, ಅವರು ಚೆನ್ನಾಗಿ ಕೊಟ್ಟವನೆ. ಇದು ನಮ್ಮ ಬಾನೆಟ್ ತೆಗೆದ್ರೆ ಈ ಥರ ವ್ಯೂ ಕಾಣಿಸುತ್ತೆ. ಚೆನ್ನಾಗೈತೆ, ಮುಂದೆಯಿಂದ ಒಂಥರ ಲುಕ್ಕು ಸಕ್ಕತ್ತಾಗೈತೆ. ಅಷ್ಟೇ ವಿಡಿಯೋ. ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ಹೇಳಿದ್ದೀನಿ, ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ, ಅದೇ ಥರ ಹೆಲ್ಪ್ಫುಲ್ ಕೂಡ ಆಗಿದೆ ಅನ್ಕೊತೀನಿ. ದಯವಿಟ್ಟು ನಿಮ್ಗೆ ಆ ಥರ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಹೇಳ್ತಾ ಟಾಟಾ, ಟೇಕ್ ಕೇರ್, ಟಾಟಾ, ಬೈ ಬಾಯ್.